ಸಿಟಿ ರವಿ ಅವರ ಆಡಿಯೋದ ಎಕ್ಸ್ಕ್ಲೂಸಿವ್ ಬಹಳ ಮೇಲ್ನೋಟಕ್ಕಂತೂ ಸ್ಪಷ್ಟವಾಗಿ ಪ್ರಾಸ್ಟಿಟ್ಯೂಟ್ ಅನ್ನೋ ಪದ ಬಳಕೆ ಆಗಿರೋದು ಕೇಳೋಕೆ ಸಿಗ್ತಾ ಇದೆ. ಸಿಟಿ ರವಿ ಅವರು ಅಶ್ಲೀಲವಾದ ಪದ ಬಳಸಿದ್ದು ಬಹುತೇಕ ಸತ್ಯ ಅನ್ನೋದು ಸಾಬೀತಾಗ್ತಾ ಇದೆ. ನಾವು ಮತ್ತೆ ಹೇಳ್ತಿದ್ದೀವಿ, ರಿಪಬ್ಲಿಕ್ ಕನ್ನಡ ಒಂದು ಜವಾಬ್ದಾರಿ ಮಾಧ್ಯಮವಾಗಿ ನಾವು ಮೀಡಿಯಾ ಟ್ರಯಲ್ ಮಾಡೋದಿಲ್ಲ. ಏನು ಕೇಳಿಸಿದೆ ವೀಕ್ಷಕರ ಮುಂದಿಟ್ಟಿದ್ದೀವಿ, ನಮ್ಮ ಎರಡೂ ಪಕ್ಷದ ವಕ್ತಾರರ ಮುಂದೆ ಕೂಡ ತೋರಿಸಿದ್ದೀವಿ, ಕೇಳಿಸಿದ್ದೀವಿ. ಹೇಳಿ ಸರ್, ಕಾಂಗ್ರೆಸ್ ಪಕ್ಷದ ವಕ್ತಾರ. ಜಾಸ್ತಿ ಏನು ಮಾತಾಡಕ್ಕೆ ಹೋಗಲ್ಲ. ಒಂದು ನಿಮ್ಮ ವಾಹಿನಿಗೆ ರಿಪಬ್ಲಿಕ್ ಕನ್ನಡಕ್ಕೆ ನಿಜವಾಗ್ಲೂ ವಂದನೆಗಳು ಹೇಳ್ತೀನಿ. ಯಾಕಂದರೆ ಇದೇ ಕಾರ್ಯಕ್ರಮದಲ್ಲಿ 10 ನಿಮಿಷದ ಮುಂಚೆ ಅವ್ರು ಹೇಳಿರೋಕ್ಕೆ ಪುರಾವೆ ಇಲ್ಲ, ಅವ್ರು ಹಂಗಲ್ಲ ಸುಸಂಸ್ಕೃತರು ಅಂತ ಇಲ್ಲೇ ಅಭಿಪ್ರಾಯ ಕೊಟ್ರಿ. ಸಪೋಸ್ ಇದು ಬಂದಿರಲಿಲ್ಲ ಅಂದ್ರೆ ಅದನ್ನೇ ಕ್ಯಾರಿ ಮಾಡ್ತಾ ಇರ್ತಕ್ಕಂಥ ಪರಿಸ್ಥಿತಿ ಇತ್ತು. ಹೃದಯಪೂರ್ವಕ ಧನ್ಯವಾದಗಳು ನಿಮಗೆ ಈ ಒಂದು ಆಡಿಯೋ ತಂದಿದ್ದಕ್ಕೆ. ಅದ್ರ ಮೇಲೆ ದಟ್ ಎಕ್ಸ್ಪ್ಲೈನ್ಸ್ ಎವ್ರಿಥಿಂಗ್. ಅದ್ರ ಮುಂದೆ ಏನು ಹೇಳಬೇಕಾಗಿಲ್ಲ. ಇನ್ನು ಯಾರು ಇಷ್ಟೊತ್ತು ಸುಸಂಸ್ಕೃತರು ಹಂಗೆ ಹೇಳಿರಕ್ಕೆ ಸಾಧ್ಯನೇ ಇಲ್ಲ, ಪುರಾವೆ ತೋರಿಸಿ ಅಂದ್ರೆ ಅವ್ರು ಹೇಳಬೇಕು. ದೊಡ್ಡ ಸರ್ ನೋಡಿ, ಸಿಟಿ ರವಿ ಅವರು ಈಗಾಗಲೇ ಹೇಳಿದ್ದಾರೆ, ನಾನೇನಾದರೂ ಆಗಿ ಹೇಳಿದ್ರೆ ಎನ್ಕ್ವೈರಿ ಆದರೆ ನನ್ನ ಶಿಕ್ಷೆಗೆ ನಾನು ರೆಡಿ ಇದ್ದೀನಿ ಅಂತ ಹೇಳಿದ್ದಾರೆ. ಅದಕ್ಕಿಂತ ಏನು ಜಾಸ್ತಿ ಹೇಳುವಂಥದ್ದಿಲ್ಲ. ಅದಕ್ಕಿಂತ ಒಂದು ನಮ್ರತೆ ನಾವು ಒಬ್ಬ ಪ್ರಬುದ್ಧ ಒಂದು ಶಾಸನ ಸಭೆಯ ಸದಸ್ಯರಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಲೇ ಅವರು ಉತ್ತರ ಹೇಳಿದ್ದಾರೆ. ಮತ್ತು ನಿಮ್ಮ ಎರಡನೇ ಪ್ರಶ್ನೆ ಬಂದು ಅಂಬೇಡ್ಕರ್ಗೆ ಯಾರಾದರೂ ಇನ್ನು ಬೇಡವಾ ಅಂತ ಸರ್, ಅಂಬೇಡ್ಕರ್ಗೆ ಯಾರಾದರೂ ಅವಮಾನ ಮಾಡಿರ್ತಕ್ಕಂಥದ್ದು ಏನಿದ್ರೆ ಇತಿಹಾಸದಲ್ಲಿ ಕಾಂಗ್ರೆಸ್ ಬಿಟ್ಟು ಬೇರೆ ಯಾವುದಿಲ್ಲ ಅಂತ ಹೇಳಕ್ಕೆ ತಮ್ಮ ಪ್ರಶ್ನೆ ಅಲ್ಲೊಂದು ಕೇಸ್ ಏನು ರಿಜಿಸ್ಟರ್ ಆಗಿದೆ, ಅದಕ್ಕೆ ಉತ್ತರ ಬಂದ್ಮೇಲೆ ಬಹುಶಃ ಅಂಬೇಡ್ಕರ್ ಬಗ್ಗೆ ಮಾತನಾಡಬಹುದು ಅಂತ ಹೇಳಿ. ನನಗೆ ಚರ್ಚೆಗೆ ಸಮಯವನ್ನ ಮೀರಿ ನಾನು ಇವತ್ತು ಚರ್ಚೆ ಮಾಡಿದ್ದೀನಿ. ಒಂದು ಕ್ಲಾರಿಟಿ ವೀಕ್ಷಕರಿಗೆ ಹೋಗ್ಲಿ ಅಂತ ಹೇಳಿ ಧನ್ಯವಾದ 4 ಜನಕ್ಕೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಸಿಟಿ ರವಿ ಅವರ ಬಾಯಿಂದ ಅಂಥ ಪದ ಬಂದಿದೆ ಅನ್ನೋದು ಮೇಲ್ನೋಟಕ್ಕಂತೂ ಸಾಬೀತಾಗ್ತದೆ. ಮತ್ತೊಂದ್ಸತಿ ಕೇಳಿಸ್ಕೊಂಬಿಡಿ ಅದನ್ನ, ಮತ್ತೊಂದ್ಸತಿ ಕೇಳಿಸ್ಕೊಳ್ಳಿ ಅದನ್ನ, ಮತ್ತೊಂದ್ಸತಿ. ಥ್ಯಾಂಕ್ ಯು ಎಲ್ಲರಿಗೂ. ಸಿಟಿ ರವಿ ಅವರು ಪರಿಷತ್ನ ಕಲಾಪದ ಸಂದರ್ಭದಲ್ಲಿ ಆಡಿರುವ ಮಾತುಗಳು, ರಿಪಬ್ಲಿಕ್ ಕನ್ನಡದಲ್ಲಿ ಆ ಆಡಿಯೋ, ರಿಪಬ್ಲಿಕ್ ಕನ್ನಡದ ವೀಕ್ಷಕರ ಮುಂದಿಟ್ಟಿದ್ದೇವೆ ಆ ಆಡಿಯೋವನ್ನ. ಅಶ್ಲೀಲ ಪದ ಬಳಕೆ ಮಾಡಿಲ್ಲ ಅನ್ನೋದು ಸಿಟಿ ರವಿ ಅವರ ವಾದ ಆಗಿತ್ತು. ನೇರವಾಗಿ ಒಂದಕ್ಕೊಂದು ಸಂಬಂಧ ಇಲ್ಲದ ವಿಚಾರ ಆದರೂ ಕೂಡ ರಿಪಬ್ಲಿಕ್ ಕನ್ನಡದ ವೇದಿಕೆಯಲ್ಲಿ ಇದೇ ಮಹಾಭಾರತ ಕಾರ್ಯಕ್ರಮ ಆಗುವಾಗ್ಲೇನೆ ವಿಧಾನಸೌಧದ ಆವರಣದಲ್ಲಿ ಪಾಕ್ ಪರವಾದ ಘೋಷಣೆ. ಅದು ಪಾಕ ಅಲ್ವಾ ಅನ್ನೋದ್ರ ಬಗ್ಗೆ ಅನುಮಾನ ಇತ್ತು. ಆದರೆ ರಿಪಬ್ಲಿಕ್ ಕನ್ನಡದಲ್ಲಿ ಆಡಿಯೋವನ್ನು ವೆರಿ ಕ್ಲಿಯರ್ ಕಟ್ ಆಗಿ ತೋರಿಸಿದ್ವಿ. ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಿದ್ದು ರಿಪಬ್ಲಿಕ್ ಕನ್ನಡದಲ್ಲೇನೆ ಬಯಲಿಗೆ ಬಂದಿತ್ತು. ಇದೀಗ ಪರಿಷತ್ನಲ್ಲಿ ಸಿಟಿ ರವಿ ಅವರ ಹೇಳಿಕೆ ವಿಚಾರ ಕೂಡ ರಿಪಬ್ಲಿಕ್ ಕನ್ನಡದಲ್ಲೇನೆ ಅದರ ಆಡಿಯೋದ ಎಕ್ಸ್ಕ್ಲೂಸಿವ್.
ಸಂಸತ್ನ ಕಲಾಪದ ಸಂದರ್ಭದ ಆಡಿಯೋ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮೇಲ್ನೋಟಕ್ಕಂತೂ ಪ್ರಾಸ್ಟಿಟ್ಯೂಟ್ ಅನ್ನೋ ಪದ ಬಳಕೆ ಮಾಡಿರೋದು ಸಾಬೀತಾಗ್ತಾ ಇದೆ. ಫ್ರಸ್ಟ್ರೇಟ್ ಆಗಿದ್ದೀರಿ ಅಂತ ಹೇಳಿದೆ ಅನ್ನೋದು CT ರವಿ ಅವರ ಸಮರ್ಥನೆ. ಆದರೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಕೇಳ್ತಾ ಇದೆ ಪ್ರಾಸ್ಟಿಟ್ಯೂಟ್ ಅನ್ನೋ ಪದ ಬಳಕೆ. ನಾವು ಕಾರ್ಯಕ್ರಮ ಪ್ರಾರಂಭ ಮಾಡಿದಾಗಲೂ ಹೇಳಿದ್ವಿ, ಶೇಮ್ ಆನ್ ಪೊಲಿಟಿಕಲ್ ಪಾರ್ಟೀಸ್, ಶೇಮ್ ಆನ್ ಜನಪ್ರತಿನಿಧಿಗಳು. ಬಿಜೆಪಿ ಪಕ್ಷದ ವಿರುದ್ಧವಾಗಿ ಕಾಂಗ್ರೆಸ್ ಗಂಭೀರ ಆರೋಪ ಮಾಡ್ತಾ ಇದೆ. ಧರ್ಮ ರಕ್ಷಕರು, ಸುಸಂಸ್ಕೃತ ಪಾರ್ಟಿ ಈ ರೀತಿಯಲ್ಲಿ ಹೇಳ್ಕೊಳ್ಳೋರು ಈ ರೀತಿಯ ಪದವನ್ನು ಪ್ರಯೋಗ ಮಾಡಬಹುದಾ? ಕೊಲೆಗಡುಕ ಅಂದ್ರು, ಹಾಗಾಗಿ ಆ ಪದ ಪ್ರಯೋಗ ಮಾಡಿದೆ ಅಂತ ಹೇಳಿ ನಾಳೆ ಸಮರ್ಥನೆ ಮಾಡ್ಕೊಳ್ಳೋಕೆ ಹೋದ್ರು ಕೂಡ ಖಂಡನೀಯ. ಕಲಾಪದ ಸಂದರ್ಭದಲ್ಲಿ ಇಂಥ ಪದಗಳನ್ನು ಬಳಕೆ ಮಾಡಿಕೊಂಡಿರೋದು ನಾಚಿಕೆಗೇಡಿನ ಸಂಗತಿ. CT ರವಿ ಅವರ ಬಾಯಿಂದ ಬಂದ ಪದಗಳನ್ನು ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೆ ಕೇಳಿಸ್ಕೊಳ್ತಿದ್ದೀರಿ. ಇದು ನಮ್ಮ ಜನಪ್ರತಿನಿಧಿಗಳ ಪದ, ಇದು ನಮ್ಮ ಜನಪ್ರತಿನಿಧಿಗಳ ಸಂಸ್ಕೃತಿ. ಈ ಎಲ್ಲ ಘಟನೆಯನ್ನ ವಿಟ್ನೆಸ್ ಮಾಡಿದವರು ಪ್ರತ್ಯಕ್ಷದರ್ಶಿ, ಹಾಗೆ ಕಾಂಗ್ರೆಸ್ನ MLC ನಾಗರಾಜ್ ಯಾದವ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್ ಯಾದವ್ ಅವರೇ, ಮಹಾಭಾರತದಲ್ಲಿ ನನ್ನ ಪಕ್ಕದಲ್ಲಿ ಕೂರ್ತಿದ್ರಿ, ಇವತ್ತು ಪರಿಷತ್ನಲ್ಲಿದ್ರಿ, ಇಂಥ ದುರ್ಘಟನೆಯನ್ನ ವಿಟ್ನೆಸ್ ಮಾಡಿದ್ರಿ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಆಡಿಯೋವನ್ನು ತೋರಿಸಿದ್ದೀವಿ. ಬಹುತೇಕ CT ರವಿ ಅವರ ಬಾಯಲ್ಲಿ ಬಂದಿರುವ ಪದ ಅಶ್ಲೀಲ ಪದ ಅನ್ನೋದು ಸಾಬೀತಾಗಿದೆ. ಏನು ಹೇಳ್ತೀರಿ? ಮೊದಲನೇದಾಗಿ ನಾನು ನಿಮ್ಮ ಪಕ್ಕದಲ್ಲಿ ಕೂಡ್ಲಿ ಎಲ್ಲೇ ಕೂಡ್ಲಿ, ನೀವು ನಮ್ಮ ಸೋದರಿ ಹಾಗೆ ಎಲ್ಲ ಹೆಣ್ಮಕ್ಳ ಬಗ್ಗೆ ಗೌರವ ಕೊಡ್ತಕ್ಕಂಥ ನನ್ನ ಪಕ್ಷ ನನ್ನ ತಂದೆ ತಾಯಿ ಹೇಳ್ಕೊಟ್ಟಿದೆ. ಇವತ್ತು ಅಲ್ಲಿ ಅಂಬೇಡ್ಕರ್ ಅವರ ವಿಚಾರದಲ್ಲಿ ಪ್ರತಿಭಟನೆಗಳು ನಡೀತಾ ಇತ್ತು. ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ ನಾವೆಲ್ಲ ಆಗ್ರಹ ಪಡಿಸ್ತಾ ಇದ್ವಿ. ಮಧ್ಯದಲ್ಲಿ ಈತ ರಾಹುಲ್ ಗಾಂಧಿ ಅವರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳು ಮಾಡಿದಾಗ ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ರು. ನಾನು ಕೂಡ ಅಲ್ಲಿದ್ದೆ. ಆ ಆಕ್ಷೇಪ ವ್ಯಕ್ತಪಡಿಸಿದ್ದಕ್ಕೆ ಅವರು, ನಾನು ಆ ಪದನ್ನು ಕೂಡ ನನ್ನ ಬಾಯಲ್ಲಿ ಹೇಳಲಿಕ್ಕೆ ಅಸಹ್ಯ ಆಗ್ತದೆ, ಅಂತಹ ಒಂದು ಅಶ್ಲೀಲ ಪದವನ್ನ ಒಂದು ಹೆಣ್ಣು ಮಗಳ ಮೇಲೆ ಹೇಳಿರ್ತಕ್ಕಂಥದ್ದು ಇಡೀ ಭಾರತದಲ್ಲಿರ್ತಕ್ಕಂಥ BJP-ಯವರು ತಲೆ ತಗ್ಸ್ತಕ್ಕಂಥ ಕೆಲಸ ಆಗಿದೆ. ಹಾಗಾಗಿ ಯಾವ ಬಿಜೆಪಿ ಪಕ್ಷ ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಹೇಳ್ತಾ ಇದ್ರು, ಯಾರು ಬಹಳ ಗೌರವ ಕೊಡ್ತೀವಿ ನಾವು ಭಾರತ ಸಂಸ್ಕೃತಿಯಲ್ಲಿ ಮಹಿಳೆಯರಿಗೆ ಅಂತ ಮಾತಾಡ್ಕೊಳ್ತಾ ಇದ್ರು, ಇವಾಗ ಅದೇ ಪಕ್ಷದ ನಾಯಕರುಗಳು, ರಾಷ್ಟ್ರೀಯ ಜನರಲ್ ಸೆಕ್ರೆಟರಿ ಕೆಲಸ ಮಾಡಿದ್ದವರು, ಮಾಜಿ ಮಂತ್ರಿ ಆಗಿರೋರು, ಹಾಲಿ ಪರಿಷತ್ ಸದಸ್ಯ, ಒಂದಲ್ಲ 4-5 ಬಾರಿ ಆ ಪದವನ್ನು ಯೂಸ್ ಮಾಡಿರ್ತಕ್ಕಂಥ ನಾವು ಉಗ್ರವಾದ ಪದಗಳನ್ನು ಖಂಡಿಸಿದ್ದೇವೆ.